ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಗೌರಿ ಹಾಗೂ ಗಣೇಶ್ ಹಬ್ಬದ ಶುಭಾಶಯಗಳು. ನೀವು ಅನ್ಕೊಂಡಂಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗಲಿ ಅಂತ ನಾನು ಈ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ವಿಶೇಷ ಏನು ಅಂತಂದ್ರೆ, ಇವತ್ತು ಗಣೇಶ ಹಬ್ಬ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಿಮ್ಮೂರು, ನಿಮ್ಮ ಏರಿಯಾ, ನಿಮ್ಮ ಮನೆಯಲ್ಲಿ ಹೇಗೆ ಗಣೇಶ ಹಬ್ಬವನ್ನು ಹೇಗೆ ಆಚರಿಸ್ತಿರೋ ಅದೇ ತರ ಕೂಡ ನಾವು ಕೂಡ ಇವತ್ತು ನಮ್ಮೂರಲ್ಲಿ, ನಮ್ಮ ಏರಿಯಾದಲ್ಲಿ ಹಾಗೂ ನಮ್ಮ ಮನೆಯಲ್ಲಿ ಈ ಒಂದು ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸೊ ಆ ಒಂದು ಜಲಕ್ ಹೇಗಿದೆ, ಹೇಗೆಲ್ಲ ಮಾಡಿದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಕ್ಚುಲಿ ಹೇಳಬೇಕು ಅಂತಂದರೆ, ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಟ್ಟಿದ್ದಾರೆ ನಮ್ಮ ಅರ್ಧಾಂಗಿಯವರು. ಎಲ್ಲ ಇಲ್ಲಿ ಒಂದೊಂದಾಗಿ ಇವಾಗ ಜೋಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಫ್ರೂಟ್ಸ್ ಇದೆ, ಅದೇ ಹೂಗಳಿದೆ, ಸ್ವೀಟ್ ಇಟ್ಟಿದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಕೋತೀನಿ ಪ್ರೋಸೆಸ್ಸು. ಇನ್ನೂ ಎಲ್ಲ ಒಂದು ಕಡೆಯಿಂದ ಇವಾಗ ಜೋಡಿಸಿಡ್ತಾ ಇದ್ದಾರೆ. ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ವಿಶೇಷವಾಗಿ ನಮ್ಮ ಅರ್ಧಾಂಗಿಯವರು ನಮ್ಮ ಮನೆ ಮುಂದ್ಗಡೆ ರಂಗೋಲಿಯಲ್ಲಿ ಗಣೇಶವನ್ನು ನೋಡಬಹುದು. ನೋಡಿ ಎಷ್ಟು ನೀಟಾಗಿ ಈ ಒಂದು ಗಣೇಶನ ರಂಗೋಲಿಯಲ್ಲಿ ಕೂಡ ಹಾಕಿದ್ದಾರೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ಗೊತ್ತಲ್ಲ, ನಮ್ಮ ಪಕ್ಕದ ಮನೆ ತರುಣ ಕೂಡ ಬರ್ತಾ ಇದ್ದಾನೆ. ಹೇಗಿದೆಯಾ ಹಬ್ಬ ಎಲ್ಲ? ಏನು ಮಾಡ್ತಾ ಇದ್ದೀರಾ? ಇವನಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ನಾಚಿಕೆ, ಮಾತುಗಳೇ ಬರ್ತಾ ಇಲ್ಲ. ಏನೋ ಏನು ಮಾಡ್ತಿದ್ಯಾ ತಂಬಿಟ್ಟು ಇಟ್ಕೊಂಡು? ಓಕೆ ವೀಕ್ಷಕರೇ, ಇದು ಬಂದು ತುಳಸಿ ಗಿಡ ನಮ್ಮ ಮನೆ ಮುಂದೆ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಗಣೇಶನ ರಂಗೋಲಿಯಲ್ಲೂ ಕೂಡ ಕಾಣ್ಬೋದು. ಎಂಟ್ರನ್ಸಲ್ಲಿ ರಂಗೋಲಿ ಹಾಕಿದ್ದಾರೆ. ಇದು ನಮ್ಮ ಮನೆಯ ಮುಂಭಾಗದ ಒಂದು ನೋಟ. ಸೊ ಇದು ಬಂದು ನಮ್ಮ ಪುಟಾಣಿ ದೇವರ ಮನೆ. ದೇವರ ಮನೆಯಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಏನು ಕೆಲವು ತಿಂಡಿಗಳಿದೆ. ಆ್ಯಕ್ಚುಲಿ ನನಗೆ ಇದೇನು ಅಂತ ಹೆಸರುಗಳು ಹೇಳಕ್ಕೆ ಬರ್ತಾ ಇಲ್ಲ. ಇದು ಬಂದು ಎಳ್ಳಲ್ಲಿ ಮಾಡಿರ್ತಕ್ಕಂಥ ಲಾಡು, ಪಕ್ಕದಲ್ಲಿ ಅದರದೇ ಪುಡಿ ಪೌಡ್ರು. ಇದು ಇಡ್ಲಿ, ಯಾವುದೋ ಕಾಳು ಮಾಡಿದ್ದಾರೆ ಗೊತ್ತಿಲ್ಲ, ಹಾಲು, ಅದೇನು ಗೊತ್ತಾಗ್ತಿಲ್ಲ, ನೀವೇ ಹೇಳಿ. ಇಲ್ಲಿ ಕರ್ಜಿಕಾಯಿ, ಪೇಡ, ಲಾಡು. ಈ ಕಡೆಗೆ ಫ್ರೂಟ್ಸ್ ಇದೆ ಮಿಕ್ಸು. ಇಲ್ಲಿ ಮಾಮೂಲಿ ಬನಾನ. ಇಲ್ಲಿಂದ ಹೋದ್ರೆ ನಮ್ಮ ಗೌರಿದೊಂದು ಪುಟಾಣಿ ಮೂರ್ತಿ ನೀವು ಕಾಣ್ಬೋದು. ತುಂಬ ಚಿಕ್ಕದಾಗಿದ್ರು ಕೂಡ ಚೊಕ್ಕದಾಗಿ ಕಾಣಿಸ್ತಾ ಇದೆ. ಹಿಂಗೆ ಚೂರು ಮೇಲಕ್ಕೆ ಹೋದ್ರೆ ಯಾವ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವೋ ಗಣೇಶನ ಮೂರ್ತಿ ಕೂಡ ನೋಡ್ಬೋದು. ಮೇಲ್ಗಡೆ ಕೂಡ ಒಂದು ಟೈಲ್ಸ್ ಅಲ್ಲಿ ಗಣೇಶನ ಫೋಟೋ ಕಾಣ್ಬೋದು ನೀವು. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ತೆಂಗಿನಕಾಯಿ ಒಡೆದಾಯ್ತು ಇವಾಗ. ನೋಡ್ತಾ ಇರ್ಬೋದು, ಗಣೇಶನ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ದೀವಿ ಇವಾಗ. ಸೊ ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ಮತ್ತು ನಮ್ಮ ಮನೆ ಕೂಡ. ನಮ್ಮ ಪುಟಾಣಿ ಮಲಗಿದ್ದಾಳೆ, ಅವಳು ಒಂಚೂರು ಎದ್ದು ಓಡಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ವೀಕ್ಷಕರೇ, ಫೈನಲ್ ಆಗಿ ನಮ್ಮ ದೇವ್ರ ಮನೆಯಲ್ಲಿ ಗಣೇಶನ ಕೂರ್ಸಕ್ಕೆ ಎಲ್ಲನೂ ರೆಡಿ ಮಾಡಾಗಿದೆ. ನಮ್ಮ ಬಟಾಣಿ ಮೇಡಮ್ ಇವಾಗ ಎದ್ರು. ಟೈಮ್ ಬಂದು ಇವಾಗ ಬೆಳಿಗ್ಗೆ 11 ಗಂಟೆ. ಮಗಳೇ ಹಾಯ್ ಹೇಳಿ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಮ್ಮ. ಆ್ಯಕ್ಚುಲಿ ಅವಾಗಲೇ ಸ್ನಾನ ಮಾಡಿಸ್ತೀವಿ ಅವಳಿಗೆ, ಪುನಃ ಮಲ್ಕೊಂಡ್ಲು. ಫೈನಲ್ ಆಗಿ ನಮ್ಮ ಬಟಾಣಿ ರೆಡಿ ಆದರು ಪೂಜೆ ಟೈಮ್ಗೆ. ಹಾಯ್ ಹೇಳು ಮಗಳೇ ಎಲ್ರಿಗೂ. ಹಾಯ್. ಹಾಂ ಹಾಯ್ ಹೇಳು ಮರಿ. ಇಲ್ಲಿ ಮಾಮಿ
ಅವಳಿಗೆ ದೇವ್ರು ಅಂದರೆ ಇಷ್ಟ. ಮಾಮಿ ಮಾಮಿ ಅಂತಾನೆ ಅವಳೆ. ಲೈಟ್ ಗೀಟ್ ಹಾಕಿದೀವಲ್ಲ, ಖುಷಿ ಅವಳಿಗೆ. ಮಾಮಿ ಹೆಂಗಿದೆ ಮಗಳೇ? ಮಾಮಿ ಮಾಮಿ ಮಗಳೇ, ದೇವ್ರಿಗೆ ಕೈ ಮುಗಿ ಮಗಳೇ. ಹಾಂ, ದೇವ್ರಿಗೆ ಕೈ ಮುಗಿ. ಆಯಿತು, ದೇವ್ರಿಗೆ ಕೈ ಮುಗಿ ಮಗಳೇ. ನೋಡಿ ಅವಳು ಕೈ ಮುಗಿಯೋ ಸ್ಟೈಲ್ ಇದೆ ಅಲ್ಲ. ಮಾಮಿ ಕೈ ಮುಗಿ ಮಗಳೇ. ನೋಡಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿತಿದ್ದಾಳೆ. ಈ ಕಡೆ ನೋಡ್ತೀನಮ್ಮ. ಈ ಒಳಗಡೆಗೆಲ್ಲ ಈ ಲೈಟಿಂಗ್ಸ್ ಇದೆ ಅಲ್ಲ, ಆಮೇಲೆ ಹಾಕೋತೀವಿ ಪೂಜೆ ಮುಗಿದ್ಮೇಲೆ. ಆ ಕಡೆಗೆ ಇಂಟ್ರೆಸ್ಟ್ ಅವಳಿಗೆ. ಅನ್ಸುತ್ತೆ ಗಾಳಿ ಜಾಸ್ತಿ ಇದೆ ಅವತ್ತು. ಬಿಡು, ಇಲ್ಲೆರಡು ಇದೆ ಅಲ್ಲ. ನೋಡಿ ನಮ್ಮ ಬಟಾಣಿ ಬಂದು ಅಲ್ಲಿಂದ ಓಡೋಡಿ ಬರ್ತಾವಳೆ. ಅಲ್ಲೇ ಇರು ಮಗಳು, ಅಲ್ಲೇ ಇರು. ಇಲ್ಲಿ ಮಾಮಿ ಗಣೇಶ ಇದೆ. ಮಾಮಿ ಇದೆ, ಇಲ್ಲಿ ಬರಬಾರ್ದು ಇಲ್ಲಿ. ಫೈನಲ್ ಆಗಿ ಪೂಜೆ ಸ್ಟಾರ್ಟ್ ಆಯಿತು ನಮ್ಮ ಮನೇಲಿ. ಸಂಬಂಧಿ ನೋಡ್ತಾ ಇದ್ದಾರೆ. ಬಾಯ್ಲಿ ಮಗಳೇ, ಬಾ. ಬಾ. ವಿಡಿಯೋ ಮಾಡೋದ್ರಿಂದ ನಾನೇ ಸಾಂಗ್ನ ಆಫ್ ಮಾಡಿದ್ದೆ. ಕೈ ಮುಗಿ ಮಗಳೇ, ಕೈ ಮುಗಿ. ನನ್ನ ಮಗಳಿಗೆ ಗಣೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ದೇವ್ರ ಪೂಜೆನ ನಾವು ವಿಶೇಷವಾಗಿ ಅಲಂಕಾರ ಮಾಡಿದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗಣೇಶ ಅಂತೂ ನಾನು ಸೆಲೆಕ್ಟ್ ಮಾಡಿದ್ದು, ಮಾರ್ಕೆಟ್ಗೆ ಹೋಗಿ ತೊಗೊಬಂದದ್ದು ನಾನು. ತುಂಬ ಚೆನ್ನಾಗಿನೇ ಇದೆ. ಸೊ ಜಾಸ್ತಿ ಹೂವು ಹಾಕಿರೋದ್ರಿಂದ ಗೊತ್ತಾಗ್ತಿಲ್ಲ ಅನಿಸುತ್ತೆ, ಇನ್ನೊಂಚೂರು ಕಾಣಿಸ್ತಿಲ್ಲ. ಪಕ್ಕದಲ್ಲಿ ಪುಟಾಣ ಗೌರಮ್ಮ ಕೂಡ ಇದ್ದಾರೆ.
ಬರ ತರುಣ, ಗಣೇಶ ನೋಡೋ ನಮ್ಮ ಮನೆದು. ಹೇಗಿದೆ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಗಣೇಶ? ವೀಕ್ಷಕರೇ, ಈ ವರ್ಷದ ಗಣೇಶ ಹಬ್ಬ ನಮ್ಮ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ಸೊ ಈ ತರ ಇತ್ತು ಈ ವರ್ಷದ ಇವತ್ತಿನ ಗಣೇಶ ಪೂಜೆ. ಸೊ ಸಾಯಂಕಾಲ ಇನ್ನೂ ಹೊರಗಡೆ ದೊಡ್ಡ ದೊಡ್ಡ ಗಣಪಗಳನ್ನ ಕೂರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಲ್ಲಿ ಹೋಗೋಣ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು. ಇದೇ ತರ ವಿಡಿಯೋಗಳನ್ನ ನೋಡ್ತಾ ಇರಿ. ಹೊಸ ಹೊಸ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ಮಿಸ್ ದ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.